ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಪನ್ನೀರ್ ರೋಲ್ ಹೀಗೆ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಸೊ ಇದಕ್ಕೆ ಒಂದು ಕಪ್ ಹಾಲಿದ್ರೆ ಸಾಕು ಫ್ರೆಂಡ್ಸ್. ಖಂಡಿತ ಮನೆಯಲ್ಲಿ ಒಂದು ಕಪ್ ಹಾಲಿದ್ರೆ ನೀವು ಪನ್ನೀರನ್ನು ತಯಾರಿಸ್ಕೊಳ್ಬೋದು. ಸೊ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ 1 ಕಪ್ ಆಗೋಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೋಬೋದು ಖಂಡಿತವಾಗ್ಲೂ. ನಂತರ ಒಂದು 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. 1 ಕಪ್ ಗೋಧಿ, 1 ಕಪ್ ಮೈದಾ ಮತ್ತು 1-2 ಸ್ಪೂನ್ ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಖಂಡಿತವಾಗ್ಲೂ ಪನ್ನೀರ್ ರೋಲ್ ಅಂದರೆ ಅಯ್ಯೋ ಪನ್ನೀರ್ ಆಚೆಯಿಂದ ತರಬೇಕು ಅಂತ ಅನ್ಕೊತೀರಾ. ಇಲ್ಲವೇ ಇಲ್ಲ, ಮನೆಯಲ್ಲಿ ನೀವು ಈಸಿಯಾಗಿ ಪನ್ನೀರನ್ನು ತಯಾರಿಸ್ಕೊಳ್ಬೋದು. ಪನ್ನೀರನ್ನು ಹೇಗೆ ಮನೆಯಲ್ಲಿ ತಯಾರಿಸ್ಕೊಳ್ಬೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಪನ್ನೀರ್ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ, ಎಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನೀಟಾಗಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಒಂಚೂರು ಕೂಡ ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಕೂಡ ಕ್ರಿಸ್ಪಿಯಾಗಿರುವಂತಹ ಒಂದು ಪನ್ನೀರ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು, ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ಸೊ ಈಗ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿರ್ತೀರ, ಸೊ ಚಪಾತಿ ಜಾಸ್ತಿ ಆಗಿರುತ್ತೆ, ಹಿಟ್ಟು ಹಾಗೆ ಉಳ್ಕೊಂಡಿರುತ್ತೆ. ಆ ಟೈಮಲ್ಲೂ ಕೂಡ ನೀವು ಪನ್ನೀರ್ ರೋಲನ್ನು ಮನೆಯಲ್ಲಿ ತಯಾರಿಸ್ಕೊಳ್ಬೋದು ಫ್ರೆಂಡ್ಸ್. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತೂ ಖಂಡಿತವಾಗ್ಲೂ ಉಪಯೋಗಿಸ್ತಿಲ್ಲ. ನೀವು ಕೆಲವು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ, ಅಕಸ್ಮಾತ್ ಅದೂ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು. ಈಗ ನೋಡ್ಬೋದು ಇಲ್ಲಿ ಪನ್ನೀರು ಮನೆಯಲ್ಲೇ ತಯಾರಿಸಿರೋ ಅಂಥದ್ದು ಹಾಲನ್ನು ನಾನು ಒಡಿಸಿ ತೊಗೊಂಡಿರೋ ಅಂಥದ್ದು. ಸೊ ಈ ಪನ್ನೀರ್ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ತಿಳಿಸಿ, ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈಗ ಪನ್ನೀರನ್ನು ಕಟ್ ಮಾಡ್ಕೊಳ್ತೀನಿ. ಈ ಸಣ್ಣ ಪೀಸಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ತೀರ ಚಿಕ್ಕದು ಬೇಡ, ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿ ನಾವು ಪನ್ನೀರನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಎಲ್ಲದನ್ನು ಕೂಡ ತಗೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಆಚೆ ಎಲ್ಲೇ ಆದರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಖಂಡಿತವಾಗ್ಲೂ ಪನ್ನೀರ್ ರೋಲ್ ಬೇಕು ಅಂತ ಬಯಸ್ತಾರೆ. ಯಾಕೆಂದರೆ ಅಷ್ಟು ಅದ್ಭುತವಾಗಿರುತ್ತೆ ಆ ಟೇಸ್ಟು. ಅದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಖಂಡಿತ. ನಾನು ಯಾವಾಗಲೂ ಕೂಡ ಮನೆಯಲ್ಲಿ ತಯಾರಿಸ್ತಾ ಇರ್ತೀನಿ. ಸೊ ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡಿ ಹೇಗಿತ್ತು ಅಂತ ತಿಳಿಸಿ ನನಗೆ. ಈಗ ನೋಡ್ಬೋದು, ಈ ಥರ ಸಣ್ಣದಾಗಿ ಪೀಸಸ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಜೀರಿಗೆ ಪುಡಿಯನ್ನು ಹಾಕಿ ಈಗ ನಾವು ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಸೊ ಉಪ್ಪು ಹಾಕಿದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸ್ಪೂನಲ್ಲಿ ಅಂದರೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಮನೆಯಲ್ಲೇ ಮಾಡಿರೋಂಥ ಮೊಸರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ತಗೊಳ್ಳೋಣ. ನೋಡಿ, ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಟೋಟಲಾಗಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿದ ನಂತರ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ತಗೊಳ್ತೀನಿ. ಇದನ್ನು ಗಟ್ಟಿ ಮೊಸರು ಇದ್ದರೆ ಗಟ್ಟಿ ಮೊಸರನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ತುಂಬಾ ಈಸಿಯಾಗಿರುವಂತಹ ಒಂದು ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟು ಪನ್ನೀರ್ ರೋಲ್ ರೆಸಿಪಿ. ಸೊ ಈಗ ಕಟ್ ಮಾಡಿರುವಂತಹ ಪನ್ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಪನ್ನೀರನ್ನು ಸೇರಿಸ್ಕೊಳ್ಳೋಣ. ಸೇರಿಸಿದ ನಂತರ ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ 1 ಸ್ಪೂನು, ಜಾಸ್ತಿ ಬೇಡ. 1 ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹೀಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ
ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಇಲ್ಲಿ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅರ್ಧ, ಕ್ಯಾಪ್ಸಿಕಮ್ ಅರ್ಧ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಕ್ಕೋಸ್ಕರ ಅರ್ಧ ಸೇರಿಸ್ಕೊಂಡಿದ್ದೀನಿ. ಪೂರ್ತಿಯಾಗಿ ನಾನು ಇಲ್ಲಿ ಒಂದು ಕ್ಯಾಪ್ಸಿಕಮ್ಮು ಹಾಗೆ ಒಂದು ಈರುಳ್ಳಿಯನ್ನು ನಾನು ತೊಗೊಂಡಿರೋ ಅಂಥದ್ದು. ಸೊ ದಪ್ಪ ಸೈಜಲ್ಲಿರೋ ಅಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಅದರಲ್ಲಿ ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿ ಇಟ್ಟಿರುವಂಥ ಮಿಶ್ರಣ ಇದೆಯಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕಿದ ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ತಗೋಬೇಕಾಗುತ್ತೆ. ಸೊ ಇದನ್ನು ಬೇಯಿಸ್ಕೋಬೇಕು. ನೀವು ಪನ್ನೀರ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಪನ್ನೀರ್ ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಂತರ ಮತ್ತೆ ಅರ್ಧ ಈರುಳ್ಳಿ ಮತ್ತು ಅರ್ಧ ಕ್ಯಾಪ್ಸಿಕಮ್ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫಸ್ಟ್ ಹಾಕಿರೋದು ಚೆನ್ನಾಗಿ ಬಾಡಿದೆ. ಸೊ ಈಗ ಹಾಕಿರೋದೇನು ಫ್ರೈ ಆಗೋದು ಬೇಡ. ಅದಕ್ಕೋಸ್ಕರ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು 1 ಸೆಕೆಂಡ್ ಹಾಗೆ ಬೇಯಿಸ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಇವಾಗ ಹಿಟ್ಟನ್ನು ನಾದ್ಕೊಳ್ತೀನಿ. ಸ್ವಲ್ಪ ಸಾಫ್ಟ್ ಆಗಲಿ ಇದು. ಅದಾದ ನಂತರ ನಾನು ಸಣ್ಣಗೆ ಕಟ್ ಮಾಡಿರುವಂತಹ ಒಂದು ಟೊಮ್ಯಾಟೊವನ್ನು ತಗೊಳ್ತೀನಿ. ಸೊ ಟೊಮ್ಯಾಟೊ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇವಾಗ ನೋಡ್ಬೋದು ಹಿಟ್ಟನ್ನು ನಾವು ಚಪಾತಿ ಹೋತೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಚಪಾತಿಯನ್ನು ಮಾಡ್ಕೊಳ್ಳೋಣ. ತೆಳ್ಳಗೂ ಕೂಡ ಲಟ್ಟಿಸ್ಕೋಬಾರ್ದು, ಹಾಗೆ ದಪ್ಪ ಕೂಡ ಇರಬಾರ್ದು ಚಪಾತಿ. ಸೊ ನಾನಿಲ್ಲಿ ಇದನ್ನು ಮತ್ತೆ ಲಟ್ಸಾದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದ್ರ ಮೇಲೆ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಾಡಿದ ನಂತರ ಇದನ್ನು ಮಡಚ್ಕೊಳ್ಳೋಣ. ಈ ರೀತಿ ಮಡಚ್ಬಿಟ್ಟು ಮತ್ತೆ ನಾವು ಸ್ವಲ್ಪ ಹಸಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಗೋಧಿ ಹಿಟ್ಟನ್ನು ಹಾಕಿದ ನಂತರ ಮತ್ತೆ ಲಟ್ಟಿಸ್ಕೊಳ್ಳೋಣ. ರೌಂಡಕ್ಕೆ ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಲಟ್ಟಿಸೋದ್ರಿಂದ ಪದರವಾಗಿರುವಂತಹ ಒಂದು ಪನ್ನೀರ್ ರೋಲ್ ರೆಡಿ ಆಗುತ್ತೆ. ಮನೆಯಲ್ಲಿ ನೀವು ಕೂಡ ರೆಸ್ಟೋರೆಂಟಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಪನ್ನೀರ್ ರೋಲನ್ನು ಮಾಡ್ಕೋಬೋದು. ಇಲ್ಲಿ ಒಂದು ಟೊಮ್ಯಾಟೊವನ್ನು ಸೇರಿಸಿದ್ದೀನಿ. ನೋಡ್ಬೋದು ಟೊಮ್ಯಾಟೊ ಯಾಕೆ ಲಾಸ್ಟಿಗೆ ಹಾಕಿದ್ದೀನಿ ಅಂದರೆ ಟೊಮ್ಯಾಟೊ ಚೆನ್ನಾಗಿ ಬೇಯಬಾರ್ದು. ಜಾಸ್ತಿ ಬೆಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಅದು ಚೂರು ಬೆಂದಿದ್ರೆ ಅದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ ಚಪಾತಿಯನ್ನು ಹಾಕಿ ನಾನು ಇದನ್ನು 2 ಸೈಡ್ ಕೂಡ ಬೇಯಿಸ್ಕೊಳ್ತೀನಿ. 2 ಸೈಡ್ ಎಣ್ಣೆಯನ್ನು ಕೂಡ ಸ್ವಲ್ಪ ಹಾಕಿದ ನಂತರ 2 ಸೈಡ್ ಕೂಡ ನಾವು ಬೇಯಿಸ್ಕೊಳ್ಳೋಣ. ಒಂದು ಸೈಡ್ ಬೆಂದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಹಚ್ಚಿದ್ದೆ ಮೇಲ್ಗಡೆ ಎಲ್ಲ. ಈಗ ಮತ್ತೆ ಟರ್ನ್ ಮಾಡಿ ಇದನ್ನು ಕೂಡ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿರುವಂತಹ ಪನ್ನೀರ್ ರೋಲನ್ನು ತಯಾರಿಸ್ಬೋದು. ಸೊ ಈ ರೀತಿ ಚಪಾತಿ ಈಗ ರೆಡಿಯಾಗಿದೆ. ಸೊ ಆಗಿರುವಂಥದ್ದು ಚಪಾತಿಯನ್ನು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಪಾತಿಯನ್ನು ಈಗ ನಾನು ರೋಲ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಟೊಮಾಟೊ ಕೆಚಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಈಗ ನೋಡಿ ನಾವು ಮಾಡಿರೋಂಥ ಮಿಶ್ರಣ ರೆಡಿಯಾಗಿದೆ. ಸೊ ಅದು ಕೂಡ ತಣ್ಣಗಾಗಿದೆ. ಸ್ವಲ್ಪ ಮೀಡಿಯಮ್ ಆಗಿ ತಣ್ಣಗಾದರೆ ಸಾಕು, ಅಥವಾ ಬಿಸಿ ಇದ್ದರೂ ಕೂಡ ತೊಂದರೆ ಇಲ್ಲ. ಈಗ ನೋಡ್ಬೋದು ರೋಲ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ. ಪನ್ನೀರನ್ನೆಲ್ಲ ಹಾಕಿ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳೋಣ. ಖಂಡಿತ ಫ್ರೆಂಡ್ಸ್, ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಇದನ್ನು ಮಾಡ್ಕೊಡ್ಬೋದು, ಅವ್ರಿಗೆ ಇಷ್ಟ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾನು ರೋಲನ್ನು ಮಾಡಿ ಕೊಡ್ತೀನಿ ಇವಾಗ. ಸೊ ನೋಡ್ಬೋದು ಮೇಲ್ಗಡೆ ಸ್ವಲ್ಪ ಕೆಚಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಉಪಯೋಗಿಸಿ, ಕೆಚಪ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ ಏನೋ. ಸೊ ನೋಡಿ ಈಗ ಚಪಾತಿನ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಹಿಂಗೆ ಮಡಚ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಅದಾದ ನಂತರ ಏನು ಮಾಡಬೇಕು ಅಂತಂದರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಉಪಯೋಗಿಸಿ ಈ ಥರ ರೋಲನ್ನು ಮಾಡ್ಕೊಳ್ಳಿ. ಹೀಗೆ ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ನೀವು ರೋಲ್ ಮಾಡ್ಕೋಬೋದು, ಏನೂ ತೊಂದರೆ ಆಗಲ್ಲ. ಆಚೆಯಿಂದ ತಂದು ತಿನ್ನೋಷ್ಟೇ ಖುಷಿಯಾಗಿ, ಈಸಿಯಾಗಿ, ಹೆಲ್ತಿಯಾಗಿ ಇರುತ್ತೆ. ಯಾಕೆಂದರೆ ಆಚೆ ಅಷ್ಟು ಹೆಲ್ತಿ ಇರಲ್ಲ. ಸೊ ಜಾಸ್ತಿ ಟೇಸ್ಟಿಂಗ್ ಪೌಡರ್ ಅದು ಇದು ಅಂತ ಹಾಕ್ತಾರೆ. ಬಟ್ ಈ ಥರದ್ದು ನಾವೇನೂ ಹಾಕಿಲ್ಲ.
ನೋಡ್ಬೋದು ನೀವು ಕೂಡ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಈ ಚಪಾತಿ ಪನ್ನೀರ್ ರೋಲನ್ನು ಮನೆಯಲ್ಲಿ ನೀವು ಕೂಡ ತಯಾರಿಸಿ ಹೇಗಿತ್ತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಆಗಿರೋವಂಥದ್ದನ್ನೆಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.